ಬಳ್ಳಾರಿಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಪ್ರಮುಖವಾಗಿ ಅಲ್ಲಿನ ಜನಸಾಮಾನ್ಯರ ಮನಸ್ಥಿತಿ ಪರಿಸ್ಥಿತಿ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾವ ರೀತಿಯ ಸಂಸ್ಕೃತಿ ಬಳ್ಳಾರಿಯಲ್ಲಿ ಮನೆ ಮಾಡಿದೆ ಅಂತ ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ದಿಲೀಪ್ ಕುಣಿಗಲ್ ಬಿಜೆಪಿ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೆಡಿಎಸ್ ವಕ್ತಾರರು ಆದಂತಹ ನಾಗೇಂದ್ರ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಆದಂತಹ ರಘು ದೊಡ್ಡೇರಿ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಓಕೆ, ನೇರವಾಗಿ ರಘು ಸರ್ ಹತ್ರ ಮೊದಲು ಹೋಗ್ಬಿಡ್ತೀನಿ. ರಘು ಸರ್, ಏನಾಗ್ತಾ ಇದೆ ಅಂತ ಬಳ್ಳಾರಿಯಲ್ಲಿ? ಅಲ್ಲ, ಈಗ ನೀವೇ ಹೇಳಿದಿರಿ, ಇದು ರಿಪಬ್ಲಿಕ್ ಆಫ್ ಬಳ್ಳಾರಿ ಮುಂದುವರಿಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಸೆಕ್ಯೂರಿಟಿ ಅವರು ಹೇಳಿದ್ರಲ್ಲ, ಸೆಕ್ಯೂರಿಟಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇದು ಬಿಜೆಪಿ ನಾಯಕರು ಮಾಡಿರ್ತಕ್ಕಂಥ ಗನ್ನನ್ನು ತೆಗೆದುಕೊಂಡು ಬಿದ್ದು ನೀವು ಕೇಳಿಸ್ಕೊಂಡಿದ್ದೀರಿ. ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಹಾಗಾದ್ರೆ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಗಲಾಟೆಯನ್ನ ಬಳ್ಳಾರಿನಲ್ಲಿ ಮಾಡಬೇಕು ಅಂತ ಮಾಡ್ತಾ ಇರ್ತಕ್ಕಂಥವ್ರು ಇದೇ ಬಿಜೆಪಿ ಅವರು. ಒಂದ್ ಕಡೆ ಬೆಂಕಿ ಹಚ್ಚೋರು ಇವರೇನೆ, ಕಂಪ್ಲೇಂಟ್ ಕೊಡೋರು ಇವರೇನೆ. ಸೊ ಏನ್ ನಡೀತಾ ಇದೆ ಅಂದ್ರೆ, ಬಳ್ಳಾರಿನಲ್ಲಿ ನಡೀತಿರ್ತಕ್ಕಂಥದ್ದು ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಮತ್ತೊಮ್ಮೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಏನು ಈ ಬಿಜೆಪಿ ಅವರು ಮಾಡ್ತಾ ಇರ್ತಕ್ಕಂಥ ಬಿಜೆಪಿಗಿಂತ ದಹನೀಯ ಸ್ಥಿತಿ ಯಾಕೆ ಬಂತು ನಂಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಬಿಜೆಪಿ ಅವರು ಇಡೀ ಕರ್ನಾಟಕವನ್ನ ಕೊಳ್ಳೆ ಹೊಡೆದು, ಸೊ ಕರ್ನಾಟಕದ ಗಣಿಯನ್ನ ಕೊಳ್ಳೆ ಹೊಡೆದು, ಸುಮಾರು 1 ಲಕ್ಷ ಕೋಟಿ ಹಣವನ್ನ ಕೊಳ್ಳೆ ಹೊಡೆದು ಜೈಲಿನಲ್ಲಿ ರಾಗಿ ಮುದ್ದೆ ತಿನ್ಕೊಂಡು ಬಂದಿದ್ದವ್ರ ಹೆಸರನ್ನ ಅವರನ್ನು ಉಪಯೋಗಿಸ್ಕೊಂಡು ಮತ್ತೆ ನಾವು ರಿವೈವ್ ಆಗಬೇಕು ಕರ್ನಾಟಕದಲ್ಲಿ ಅಂತ ಕೇಳ್ತಕ್ಕಂಥ ಕೆಟ್ಟ ದಹನೀಯ ಇಂಥ ಶೋಚನೀಯ ಸ್ಥಿತಿಗೆ ಬಿಜೆಪಿ ಬಂದಿದೆ ಅಂತಂದ್ರೆ ಅದಕ್ಕಿಂತ ಬೇರೆ ಇದು ನನಗೆ ಎಕ್ಸಾಂಪಲ್ ಬೇಕಾಗಿಲ್ಲ. ಸೊ ಇವತ್ತು ನಿಜವಾಗ್ಲೂ ಮೊನ್ನೆ ರೆಡ್ಡಿ ಅವರು ಬಳ್ಳಾರಿಗೆ ಬರೋವರೆಗೂ ಯಾವುದೇ ಒಂದು ಗಲಾಟೆ ಇರಲಿಲ್ಲ. ಕಳೆದ 2.5 ವರ್ಷದಲ್ಲಿ ಒಂದು ಸಣ್ಣ ಪುಟ್ಟ ಗಲಾಟೆ ಇರಲಿಲ್ಲ. ಬಳ್ಳಾರಿ ಶಾಂತಿಯುತವಾಗಿತ್ತು, ಅಭಿವೃದ್ಧಿ ಪಥದಲ್ಲಿತ್ತು. ಆ ಪಥವನ್ನು ಹಾಳು ಮಾಡಬೇಕು ಅಂತ ಹೇಳಿ ಏನು 2008ರಿಂದ 2013ರವರೆಗೆ ನಡೆದಂತ ಆ ಬೀಭತ್ಸ ಗಲಾಟೆಗಳನ್ನು ನೋಡಿದಿರಲ್ಲ, ಆ ಬೀಭತ್ಸ ಗಲಾಟೆಯನ್ನ ಮತ್ತೊಮ್ಮೆ ಮರುಕಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ದು ಅದೇ ಪ್ರಶ್ನೆ. ಇಷ್ಟು ದಿನ ಜನಾರ್ದನ ರೆಡ್ಡಿ ಅವರು ಬರದೇ ಆಗದೆ ಇರುವಂತಹ ಬೆಳವಣಿಗೆಗಳು ಜನಾರ್ದನ ರೆಡ್ಡಿ ಅವರು ಬರ್ತಿದ್ದಂತೆ ಆಗ್ತಾ ಇರೋದು ಯಾಕೆ? ಭಯ ಶುರುವಾಗಿದೆಯಾ ಕೆಲವರಿಗೆ? ಆ ಕಾರಣಕ್ಕಿಂತ ಗಲಾಟೆಗಳು, ಬೆಂಕಿ ಹಚ್ಚೋ ಕೆಲಸಗಳಾಗ್ತಾ ಇದೆಯಾ ಅನ್ನೋದು ನಮ್ಮ ಆರೋಪ ಅಲ್ಲ ಸರ್, ಬಿಜೆಪಿ ಅವರ ಆರೋಪ ಕೂಡ ಇದೆ. ನಾಗೇಂದ್ರ ಸರ್, ಅಲ್ಲ ವಿದ್ಯಾ, ನೋಡಿ, ಯಾವಾಗ್ಲೂ ಒಂದು ಚರ್ಚೆನ ಶುರು ಮಾಡಿದಾಗ ಬರೀ 1 ಸೆಕೆಂಡ್ ಅಲ್ಲ, ಒಂದು ಡಿಬೇಟ್ ನಾನು ಕೇಳಿಸ್ಕೊಳ್ಳಿ, ಒಂದು ಡೀಟೇಲ್ ಅನ್ನು ಚರ್ಚೆ ಮಾಡೋಣ. ನಾನು ಹಲವಾರು ಇದು 20-30ನೇ ಬಾರಿ ನಾನು ಡಿಬೇಟ್ ಬಂದ, 20-30 ಬಾರಿ ಬಂದಾಗ ಬರೀ 50-40 ಸೆಕೆಂಡ್ಗೆ ಇನ್ನು 1 ನಿಮಿಷನೂ ಶುರು ಆಗಿಲ್ಲ. ಓಕೆ, ಅದ್ರೊಳಗಡೆ ಆಗ್ಲೇನೆ ನಾವು ಯಾವಾಗಲೂ ಸಾಮಾನ್ಯವಾಗಿ 2 ನಿಮಿಷ ಒಬ್ಬೊಬ್ಬರು ಕೊಡತಕ್ಕಂಥದ್ದು. ನೋಡಿ, ಇವತ್ತು ಈ ಜಮೀನಿನ ವಿಚಾರವಾಗಿ ಕ್ಲಿಯರ್ ಆಗಿದೆ. ಏನು ಇದು ಜನಾರ್ದನ್ ರೆಡ್ಡಿ ಅವರ ಮತ್ತೆ ಶ್ರೀರಾಮುಲು ಅವರ ಜಂಟಿ ಮಾಲೀಕತ್ವದ ಒಂದು ಪ್ರಾಪರ್ಟಿ. ಆ ಪ್ರಾಪರ್ಟಿ ಮೇಲೆ 2008ರಿಂದ 13ರ ಒಳಗೆ ನಡೆದಿತ್ತಂತಲ್ಲ, ಆ ಟೈಮಲ್ಲಿ ಶ್ರೀರಾಮುಲು ಅವರ ಮೇಲೆ ಹಲವಾರು ಕೇಸ್ಗಳು ಇದಾಗಿತ್ತು. ಅವರು ಆಂಟಿಸಿಪೇಟರಿ ಬೇಲ್ ಅನ್ನ 2021ರಲ್ಲಿ ತಗೊಂಡಿದ್ದಾರೆ. ಕೃಷ್ಣಮೂರ್ತಿ ಅನ್ನೋರು ನಮ್ಮ ಜಮೀನನ್ನ ಇದನ್ನ ತೆಗೆದುಕೊಂಡಿದ್ದಾರೆ, ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ 2008-9ರಲ್ಲಿ ಕೊಟ್ಟಿದ್ದಂತ ಕಂಪ್ಲೇಂಟ್ ಅನ್ನ ಆಂಟಿಸಿಪೇಟರಿ ಬೇಲು ಇದನ್ನ 2021ರಲ್ಲಿ ತಗೊಂಡಿದ್ದಾರೆ, ನವೆಂಬರ್ 16ನೇ ತಾರೀಕು. ಅಂದ್ರೆ ಶ್ರೀರಾಮುಲು ಮತ್ತೆ ಆ ಪರ್ಟಿಕ್ಯುಲರ್ ಲ್ಯಾಂಡ್ ಏನಿದೆ ಅದ್ರ ಮೇಲೆ ಆಲ್ರೆಡಿ ಡಿಸ್ಪ್ಯೂಟ್ ಇದೆ. ಸೊ ಹಾಗಾಗಿ ಇವರು ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅವರ ನಡುವೆ ನಡೀತಿರ್ತಕ್ಕಂಥ ಶೀತಲ ಸಮರ ಅಂತ ನನಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕೆ ಅಂತಂದ್ರೆ, ಜನಾರ್ದನ್ ರೆಡ್ಡಿ ಹೊರಗಡೆ ಹೋದ್ಮೇಲೆ ನಾನೊಬ್ಬನೇ ಬಳ್ಳಾರಿಗೆ ಬಿಜೆಪಿ ನಾಯಕ ಅಂತ ಹೇಳಿ ಬಿಂಬಿಸುವಂತ ಪ್ರಯತ್ನವನ್ನು ಶ್ರೀರಾಮುಲು ಏನ್ ಮಾಡ್ತಾ ಇದ್ರು. ಮತ್ತೊಮ್ಮೆ ಬಳ್ಳಾರಿಗೆ ರೆಡ್ಡಿ ಮತ್ತೆ ಬ್ರದರ್ಸ್ ಬಂದಾಗ ಇವರಿಬ್ಬರ ನಡುವೆ ನಡೀತಿರ್ತಕ್ಕಂಥ ಶೀತಲ ಸಮರದಿಂದ ಬಳ್ಳಾರಿಯಲ್ಲಿ ಒಂದು ಭಯಭೀತ ವಾತಾವರಣ ಸೃಷ್ಟಿಸಿ ಮತ್ತೊಮ್ಮೆ ನಾವು ಬರೋಣ ಅಂತ ಹೇಳಿ ಇವರಿಬ್ಬರ ನಡುವೆ ನಡೀತಿರ್ತಕ್ಕಂಥ ಶೀತಲ ಸಮರದಲ್ಲಿ ಬಳ್ಳಾರಿ ಜನತೆ ನಲಗಬಾರದು. ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಬರೋದಾದ್ರೆ ನಾವು ಯಾರನ್ನು ಕೂಡ ಇದು ಮಾಡೋದಿಲ್ಲ. ಇವತ್ತು ಅಮಾಯಕ ಜನರನ್ನ ಕೊಲೆ ಮಾಡಿದವರು ಯಾರು? ಒಬ್ಬ ಯುವಕನನ್ನ ಕೊಲೆ ಮಾಡೋದಕ್ಕೆ ಪ್ರೇರಣೆ ಕೊಟ್ಟವರು ಯಾರು? ಇದೇ ಬಿಜೆಪಿ ಜನಾರ್ದನ್ ರೆಡ್ಡಿ ಅವರು. ನೀವೇ ನೋಡಿದ್ದೀರ ಲಾಸ್ಟ್ ಟೈಮು ದೊಣ್ಣೆಗಳನ್ನ, ಕಾರ್ಪುಡಿ ಬಾಂಬ್ಗಳನ್ನ, ಪೆಟ್ರೋಲ್ ಬಾಂಬ್ಗಳನ್ನ ಮನೇಲಿ ಯಾಕೆ ಸ್ಟಾಕ್ ಮಾಡ್ಕೊಳ್ತಾರೆ? ಅಷ್ಟೆಲ್ಲ ಸ್ಟಾಕ್ ಮಾಡಿ ಯೂಶಲ್ ಆಗಿ ಯಾರು 1-2 ದೊಣ್ಣೆ ಇರ್ತವೆ, ಹಲವಾರು 100-6 ದೊಣ್ಣೆಗಳನ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಗಲಾಟೆ ನಡೆಸಲೇಬೇಕು ಅಂತ ಹೇಳಿ ಇದನ್ನ ಮುನ್ನಾರವನ್ನ ಮಾಡಿದಂತ ಪ್ರಯತ್ನ ನೋಡಿದ್ದೀರಿ. ಮೊನ್ನೆ ಯಾಕೆ ಇದಕ್ಕೆ ಇನ್ನೊಂದು ಹುನ್ನಾರ ಏನು ಅಂತ ಹೇಳಿದ್ರೆ, ಮೊನ್ನೆ ಏನು 17ನೇ ತಾರೀಕು ಬಿಜೆಪಿ ಅವರು ಒಂದು ಪ್ರೊಟೆಸ್ಟ್ ಮಾಡಿದ್ರು, ಏನು ಬಳ್ಳಾರಿ ಗಲಾಟೆ ವಿರುದ್ಧವಾಗಿ ಟುಸ್ ಅಂತ ಅಂತು. ಆ ಪ್ರೊಟೆಸ್ಟ್ ಟುಸ್ ಆಯ್ತು. ಹೇಳಿದ್ರು ನಾವು 1 ಲಕ್ಷ ಜನ ಸೇರಿಸ್ತೀವಿ, 1 ಲಕ್ಷ ಅಲ್ಲ 1,000 ಜನನು ಇರಲಿಲ್ಲ ಅಲ್ಲಿ. ಆ 1,000 ಇದನ್ನ ಈ ವಿಫಲತೆಯಿಂದ ವಿಚಲಿತ ಆಗಿರ್ತಕ್ಕಂಥ ಬಿಜೆಪಿ ನಾಯಕರು ಈ ಎಲ್ಲಾ ರೀತಿ ಮತ್ತೊಮ್ಮೆ ಗಲಾಟೆಯನ್ನ ಸೃಷ್ಟಿ ಮಾಡಬೇಕು. ಹೇಗಾದ್ರೂ ಬಳ್ಳಾರಿಯನ್ನ ಒಂದು ರಕ್ತ ಮಡುವಿನಲ್ಲಿ ಮಂಗಳೂರಿನಲ್ಲಿ ಹೇಗೆ ಧರ್ಮಸ್ಥಳದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಜಗಳ ನಡೀತು,
ಬುರುಡೆ ಗ್ಯಾಂಗು, ಆ ಬುರುಡೆ ಗ್ಯಾಂಗಿನ ರೀತಿ ಬಳ್ಳಾರಿಯಲ್ಲೂ ಬಳ್ಳಾರಿ ಗ್ಯಾಂಗು, ಆ ಬಿಜೆಪಿಯ ಬಳ್ಳಾರಿ ಗ್ಯಾಂಗು ಗಲಾಟೆಯನ್ನ ಮಾಡ್ತಾ ಇದೆ. ಅದನ್ನ ರಾಜ್ಯ ಸರ್ಕಾರ ಕಾನೂನಿನ ರೀತಿ ಕ್ರಮ ತೆಗೆದುಕೊಳ್ತದೆ. ಎಸ್ ರಘು ಸರ್, ವಾಪಸ್ ಬರ್ತೀನಿ, ನೇರವಾಗಿ ದಿಲೀಪ್ ಸರ್ ಹತ್ರ ಹೋಗ್ತೀನಿ. ದಿಲೀಪ್ ಸರ್, ಇಷ್ಟೊತ್ತು ಕೂಡ ರಘು ಸರ್ ಮಾತಾಡಿದ್ದನ್ನ ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮಧ್ಯೆನೇ ಶೀತಲ ಸಮರ ಇದೆ, ಅವರಿಂದನೇ ಇಂಥ ಸಂಘರ್ಷಗಳು ಉಂಟಾಗ್ತಾ ಇದೆ, ಅವರೇ ರಕ್ತಪಾತ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಗನ್ ಸಂಸ್ಕೃತಿಯನ್ನ ಮತ್ತೆ ತರೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ ಅಂತ ಏನ್ ಹೇಳ್ತೀರಿ? ಶ್ರೀರಾಮುಲು ಅವರೇ ಭರತ್ ರೆಡ್ಡಿಗೆ ಹೇಳ್ಕೊಟ್ಟು ಅವ್ರ ಮನೆ ಮುಂದೆ ಗಲಾಟೆ ಮಾಡಿಸ್ಲಿಕ್ಕೆ ನೋಡಿದ್ರು. ಶ್ರೀರಾಮುಲು ಅವರೇನೆ ಭರತ್ ರೆಡ್ಡಿಗೆ ಹೇಳ್ಕೊಟ್ಟು ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಗುಂಡಾರಿಸ್ಲಿಕ್ಕೆ ಪ್ರೇರಣೆ ಕೊಟ್ಟರು. ಅರೆ ಏನ್ ನಡೀತಾ ಇದೆ ಬಳ್ಳಾರಿನಲ್ಲಿ? ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನ ಕಾಂಗ್ರೆಸ್ ಶಾಸಕನ ಕಡೆಯವರೇ ಸಾಯಿಸ್ತಾರೆ. ಸಾಯಿಸಿದ್ರು ಸಹ ಸ್ವತಃ ಇವರ ಪಕ್ಷದ ಉಸ್ತುವಾರಿ ಸಚಿವರು 25 ಲಕ್ಷ ಹಣ ತೆಗೆದುಕೊಂಡೋಗಿ ಕೊಡ್ತಾರೆ. ಹಣ ತೆಗೆದುಕೊಂಡೋಗಿ ಕೊಟ್ಟು ಹೌದು ಕೊಲೆ ಆಗಿದೆ, ಈತನ ಒಂದು ಬಂದೂಕಿನಿಂದಲೇ ಕೊಲೆ ಆಗಿದೆ. ದಲ್ಬೀರ್ ಸಿಂಗ್ ಅಂತಾನೆ ಹೆಸರು ಆತಂದು, ಆತನ ಬಂದೂಕಿನಿಂದನೇ ಆಗಿದೆ, ಸತೀಶ್ ರೆಡ್ಡಿಯ ಗನ್ ಮ್ಯಾನ್ ಅಂತೇಳಿ ಇಡೀ ರಾಜ್ಯಕ್ಕೆ ಗೊತ್ತಾದ್ರೂ ಆತನ ಇದುವರೆಗೂ ಬಂಧಿಸಿಲ್ಲ ಅಂತಂದ್ರೆ ವಾಟ್ ಈಸ್ ಗೋಯಿಂಗ್ ಆನ್ ಬಳ್ಳಾರಿ ರಿಪಬ್ಲಿಕ್ ಆಗದಲ್ಲಿ ಇನ್ನೇನಾಗಿದೆ? ರಾಜ್ಯದ ಕಾನೂನುಗಳು ಪೊಲೀಸ್ನವರು ಕೇವಲ ಕಾಂಗ್ರೆಸ್ನವ್ರನ್ನ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದಾವ. ಜನಾರ್ದನ ರೆಡ್ಡಿ ಅವರು ಬರೋಕ್ಕೂ ಮುಂಚೆ ಇಂತ ರಾಜಕೀಯಗಳು ಆಗ್ತಾ ಇರಲಿಲ್ಲ. ಶಾಂತಿಯಿಂದ ಇದ್ದಂತ ಬಳ್ಳಾರಿ ಜನಾರ್ದನ ರೆಡ್ಡಿ ಇವ್ರಿಗೆ ಜನಾರ್ದನ್ ರೆಡ್ಡಿ ಅವ್ರನ್ನ ಏನಾದ್ರೂ ಮಾಡಿ ಮುಗಿಸ್ಬೇಕು. ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೆಲವು ಆರೋಪಗಳಿದಾವೆ, ಅವ್ರ ಮೇಲೆ ಶಿಕ್ಷೆನೂ ಆಗಿದೆ, ಕೋರ್ಟ್ ನೋಡ್ಕೊಳ್ತಾ ಇದೆ. ಆದ್ರೆ ಅದನ್ನೇ ಇವರು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಜನಾರ್ದನ್ ರೆಡ್ಡಿ ಅವ್ರನ್ನ ಬಳ್ಳಾರಿಯಿಂದ ಓಡಿಸ್ಬೇಕು. ಸ್ವತಃ ಭರತ್ ರೆಡ್ಡಿ ಮೀಡಿಯಾ ಮುಂದೆ ಬಂದು ಹೇಳಿದ್ರೆ ಅವ್ರ ಮನೆ ಸುಟ್ಟಾಕ್ತೀನಿ ಅಂತ. ಹಾಗಾದ್ರೆ ಇವತ್ತು ಮನೆ ಸುಟ್ಟೋರು ಯಾರು? ಮನೆ ಬೆಂಕಿ ಇಟ್ಟೋರು ಯಾರು? ಉತ್ತರ ಕೊಡ್ಬೇಕು ಭರತ್ ರೆಡ್ಡಿ. ಮೀಡಿಯಾ ಮುಂದೆ ಭರತ್ ರೆಡ್ಡಿ ನೇರವಾಗಿ ಮನೆ ಸುಟ್ಟಾಕ್ತೀನಿ ಅಂತ ಹೇಳಿ ಇವತ್ತು ಮನೆ ಸುಟ್ಟಿದ್ದಾರೆ ಅಂತಂದ್ರೆ ಇಡಿಸ್ ಭರತ್ ರೆಡ್ಡಿ ಅವ್ರದೇ ಕೆಲಸ ಇದು, ನೇರವಾಗಿ ಗೊತ್ತಾಗ್ತಾ ಇದೆ. ಮತ್ತೆ ಅದ್ರ ಜೊತೆಗೆ ಇವತ್ತು ವಾಚ್ಮನ್ ಮಾತಾಡ್ತಾ ಇದ್ ನೋಡ್ದ ಮೇಡಮ್, ಹೌದು ಬಂದೂಕನ್ನ ಹಿಡ್ಕೊಂಡ್ಬಂದ್ರು ಬಿಜೆಪಿಯ ಒಂದು ಅವ್ರ ಕಡೆಯವರು ಅಂದ್ರೆ ಗನ್ಮ್ಯಾನ್ ಅಂತ ಹೇಳಿ. ಹೌದು, ನೀವು ಮನೆ ಸುಡ್ತಾ ಇದ್ದೀರಾ ಅಂತಂದ್ರೆ ಅವರ ಪರ್ಸನಲ್ ಸೇಫ್ಟಿಗೋಸ್ಕರ ಬಂದೂಕ್ ಹಿಡ್ಕೊಂಬರೋದ್ರೊಳಗಡೆ ತಪ್ಪೇನಿದೆ? ಅರೆ ಯಾರೋ ಒಬ್ಬ ಗಲಾಟೆ ಮಾಡ್ತಾ ಇದ್ದೀನಿ ಅಂದ್ರೆ 4-5 ಜನ ಗನ್ಮ್ಯಾನ್ ಇಟ್ಕೊಂಡು ನೀವು ಜನಾರ್ದನ್ ರೆಡ್ಡಿ ಮನೆ ಕಡೆಗೆ ಶೂಟ್ ಮಾಡಬಹುದು, ಆತನನ್ನು ಸಾಯಿಸಬಹುದು. ಮೀಡಿಯಾದಲ್ಲಿ ನೇರವಾಗಿ ನೋಡಿದೀವಿ. ಆದ್ರೆ ಅವರ ಆತ್ಮರಕ್ಷಣೆಗೋಸ್ಕರ ಬಂದೂಕ್ ಹಿಡ್ಕೊಂಡ್ ಬರಬಾರ್ದ ಮೇಡಮ್?